ಇದೊಂದು ರೀತಿ ವಿಚಿತ್ರ ಪರಿಸ್ಥಿತಿ ಸನ್ನಿವೇಶ, ಒಂದು ರೀತಿ ವಿಚಿತ್ರ ಸನ್ನಿವೇಶ ಇವತ್ತು ಕಣ್ಣೆದುರುಗಡೆ ಕಾಣ್ತಾ ಇದೆ. ಗೊತ್ತಿಲ್ಲ, ನನಗೂ ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು ಮತ್ತು ಹೇಗೆ ಪ್ರತಿಕ್ರಿಯೆ ಕೊಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ನನಗೂ ಒಂದು ಸ್ವಲ್ಪ ಸಮಯ ಬೇಕು. ಕಾರ್ಯಕರ್ತರ ಭಾವನೆಗಳು ತುಂಬ ತೀವ್ರವಾಗಿದೆ, ಎಲ್ಲದೂ ಸರಿ. ಆದರೆ ಮತ್ತೊಂದು ಕಡೆ ನಾನು ಕೂಡ ರಾಜಕಾರಣ ಬೇಡ ಅನ್ನುವಂಥ ಒಂದು ಮಾನಸಿಕತೆಯಲ್ಲಿದ್ದೆ. ಸೊ ಅದಕ್ಕೆ ಸ್ವಲ್ಪ ಸಮಯ ಇಟ್ಕೊಂಡು ಯೋಚನೆ ಮಾಡಿ ಆಮೇಲೆ ಮುಂದಿನ ತೀರ್ಮಾನವನ್ನು ಮಾಡೋಣಂತೆ. ಮುಂಚಿಂದನೂ ಜನ ಪ್ರೀತಿಯಿಂದನೇ ನನಗೆ ಓಟ್ ಹಾಕಿದ್ರು. ಇಲ್ಲ ಅಂತಂದರೆ ಇಷ್ಟೆಲ್ಲ ಓಟಲ್ಲಿ ಗೆಲ್ಲಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಇಷ್ಟು ಬಾರಿ ಗೆಲ್ಲಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಅದರೊಂದು ರೀತಿಯ ವಿಚಿತ್ರ ಪ್ರೀತಿ ನಮ್ಮದು ಮತ್ತು ನಮ್ಮ ಜನರದ್ದು ಇಲ್ಲಿ. ಮತ್ತು ಬೇರೆ ಕಡೆ ಹೋಲಿಸಿದಾಗಿ ಇದೊಂದು ವ್ಯಾವಹಾರಿಕ ಪ್ರೀತಿ ಅಲ್ಲ, ಅದೊಂದು ರೀತಿಯ ನಿರ್ವ್ಯಾಜ್ಯ ಪ್ರೀತಿ ಇದು. ಸೊ ಇದೇ ಭಾವನೆಗಳಿದೆ. ನನಗೂ ಸ್ವಲ್ಪ ಸಮಯ ಬೇಕು ಇದನ್ನೆಲ್ಲ ಅರಗಿಸ್ಕೊಳ್ಳಿಕ್ಕೆ. ಅದು ನನಗೂ ಗೊತ್ತಿಲ್ಲ, ಅದು ಏನು ಹೇಗೆ ಎಂಥದ್ದು ಅಂತ ನನಗೂ ಗೊತ್ತಿಲ್ಲ. ಅದೊಂದು ಭಗವಂತನ ಸಂಕಲ್ಪ. ಅದು ಆ ಪ್ರೀತಿ ಮತ್ತು ವಿಶ್ವಾಸ ಇದನ್ನು ನಾವು ಮಾತುಗಳಲ್ಲಿ ತೂಕ ಹಾಕಲಿಕ್ಕೂ ಆಗೋದಿಲ್ಲ, ಅಥವಾ ಅದಕ್ಕೇನು ವ್ಯಾಖ್ಯಾನ ನೀಡಲಿಕ್ಕೂ ಆಗೋದಿಲ್ಲ. ಒಂದೇ ವಿಷಯ ಅಂತಲ್ಲ, ಒಟ್ಟಾರೆ ನಮ್ಮ ಮತ್ತು ಇಲ್ಲಿನ ಕ್ಷೇತ್ರದ ಜನರ ಸಂಬಂಧ ಅದೊಂದು ರೀತಿಯ ತುಂಬ ಪವಿತ್ರವಾಗಿರ್ತಕ್ಕಂಥ ಸಂಬಂಧ ಅದು. ಅದನ್ನು ಯಾವುದೋ ಒಂದು ಕಾರಣದಿಂದ ನೀವು ತೂಕ ಮಾಡಲಿಕ್ಕಾಗೋದಿಲ್ಲ, ಅಳತೆ ಮಾಡಲಿಕ್ಕಾಗೋದಿಲ್ಲ. ಮುಂಚಿಂದನೂ ಹೀಗೆ ನಡ್ಕೊಂಬಂದಿದ್ದಾರೆ. ಕೈನಲ್ಲಿ ಒಂದು ರೂಪಾಯಿ ಇಲ್ಲದೇ ಇದ್ದಾಗಲೂ ಕೂಡ ಒಬ್ಬ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಗೆಲ್ಲಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವ್ಯಕ್ತಿಯನ್ನು ಕೂಡ ಕಂಟಿನ್ಯೂ ಒಬ್ಬ ಎಂ ಪಿಯನ್ನಾಗಿ ಮಾಡ್ತಾರೆ ಅಂತಾದರೆ ಬಹುತೇಕ ಆ ಪ್ರೀತಿ ಮತ್ತು ವಿಶ್ವಾಸ, ನಂಬಿಕೆ ಮತ್ತು ನಾವೇನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದಿಲ್ಲ, ಏನಿಲ್ಲ, ಅವರಿಗೆ ಊಟ ತಿಂಡಿ ಕೂಡ ನಾವು ದುಡ್ಡು ಕೊಡೋದಿಲ್ಲ. ಆದರೂ ಕೂಡ ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡ್ತಾರೆ, ಅಷ್ಟೇ ವಿಶ್ವಾಸದಿಂದ ಕೆಲಸ ಮಾಡ್ತಾರೆ. ಮತ್ತು ಬಂದು ನಂತರದಲ್ಲಿ ಏನೋ ವ್ಯವಹಾರ ಕೇಳ್ತಾರೆ, ಹೇಳ್ತಾರೆ, ಅದು ಎಂಥದ್ದು ಇಲ್ಲ, ಏನೂ ಕೇಳಲಿಲ್ಲ ಅವರು ಇಷ್ಟು ವರ್ಷಗಳ ಕಾಲ. ಅದೇ ನಮಗೆ ಬಹುತೇಕ ಹೇಳಿದ್ನಲ್ಲ, ಒಂದು ರೀತಿ ವಿಚಿತ್ರ ಸನ್ನಿವೇಶದಲ್ಲಿ ನಾವಿದ್ದೀವಿ. ನನಗೆ ಗೊತ್ತಾಗದೇ ಇರತಕ್ಕಂಥ ವಿಷಯಗಳನ್ನು ನೀವು ಕೇಳಲೇಬೇಡ್ರಿ. ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಹೇಗೇನು ಅಂತ. ನಮ್ಮೆಲ್ಲ ಪುಂಡಾಟಗಳನ್ನು ಅವ್ರು ಸಹಿಸ್ಕೊಂಡಿದ್ದಾರೆ, ನಮ್ಮ ವಿಚಿತ್ರ ಸ್ವಭಾವವನ್ನು ಅವರೆಲ್ಲರೂ ಸಹಿಸ್ಕೊಂಡಿದ್ದಾರೆ. ಕೇವಲ ನಮ್ಮ ಜನ ಅಂತಲ್ಲ, ನಮ್ಮ ಹಿರಿಯರು ಎಲ್ಲರೂ ಸಹಿಸ್ಕೊಂಡಿದ್ದಾರೆ. ಸಹಿಸ್ಕೊಂಡು ಇನ್ನೂ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ ಅವರು. ಇದಕ್ಕೆ ಯಾಕೆ ಹೇಗೆ ಏನು ಇದಕ್ಕೆ ನೀವು ವ್ಯಾಖ್ಯಾನ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಅಂದರೆ ನೀವು ಹೇಗೆ ಬೇಕಾದರೂ ಇದನ್ನು ತಿಳ್ಕೊಳ್ಳಿ. ಹೌದು, ಪರಿಸ್ಥಿತಿ ಹಾಗಿದೆ. ನೋಡಬೇಕು, ವಿಚಾರ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಹೇಗೆ ಇದೆಲ್ಲ ಬದಲಾವಣೆಗಳಾಗ್ತವೆ, ಯಾವ ರೀತಿಯಲ್ಲಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ.